ಆ ದಿನ ಎಷ್ಟು ಕತ್ತಲಾಗಿತ್ತಂದ್ರೆ ಆವತ್ತು ಯಾವ ಮನುಷ್ಯರು ಅಲ್ಲಿ ಓಡಾಡ್ತಿರ್ಲಿಲ್ಲ. ಈ ಕಥೆಯು NH44 ಅಲ್ಲಿ ನಡೆದ ಒಂದು ಘೋರವಾದ ಘಟನೆ. ಇಲ್ಲಿಂದ ಒಂದು ಹಳೆಯ ಟನೆಲ್ಗೆ ದಾರಿ ಹೋಗುತ್ತೆ. ಆ ಟನಲಿನ ಶುರುವಲ್ಲಿ ಒಂದು ಸೈನ್ ಬೋರ್ಡ್ ಹಾಕಿದ್ದಾರೆ. ಇದ್ರ ಮೇಲೆ ಬರ್ದಿದ್ದಾರೆ ಮೋರಿಯಾ ಟನಲ್ 1927 ಅಂತ. ಆ ಸೈನ್ ಬೋರ್ಡ್ ನ ಕೆಳಗೆ ಚಿಕ್ಕ ಅಕ್ಷರಗಳಲ್ಲಿ ಬರ್ದಿದ್ದಾರೆ ಏನಂದ್ರೆ ರಾತ್ರಿಯ ಸಮಯದಲ್ಲಿ ಇಲ್ಲಿ ನಿಲ್ಲೋದು ಅಪಾಯಕರ. ಅಲ್ಲಿ ಗಾಳಿಯು ಒಂದು ವಿಚಿತ್ರವಾದ ಶಬ್ದಗಳನ್ನು ಮಾಡುತ್ತಿದ್ವು. ಅಲ್ಲಿ ದೂರದಲ್ಲಿ ನಾಯಿಗಳು ಬೊಗಳ್ತಾ ಇರೋ ಶಬ್ದಗಳು ಕೂಡ ಕೇಳಿಸ್ತಿರುತ್ತವೆ. ಕಾರಲ್ಲಿ 3 ಸ್ನೇಹಿತರು ಕೂತಿದ್ದಾರೆ, ಅರ್ಜುನ್, ರಿಯಾ ಮತ್ತೆ ನೇಹಾ ಅಂತ. ಅರ್ಜುನ್ ಗಾಡಿ ಓಡಿಸ್ತಾ ಇದ್ದಾನೆ. ಅವರ ಮುಖಗಳಲ್ಲಿ ಖುಷಿ ಮತ್ತು ಆತಂಕದ ಮಿಶ್ರಣ ಇರುತ್ತೆ. ಇವರೆಲ್ಲರೂ ಅವರ ಸ್ನೇಹಿತನಾದ ಮಿಹಿರ್ನ ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ರೇಡಿಯೋ ಅಲ್ಲಿ ಒಂದು ಹಳೆಯದಾದ ಕನ್ನಡ ಹಾಡು ಬರ್ತಾ ಇರತ್ತೆ. ಆದ್ರೆ ಅಲ್ಲಿ ಸಿಗ್ನಲ್ ಇಲ್ದೇ ಇರೋ ಕಾರಣ ಶಬ್ದ ಅವಾಗವಾಗ ಕಟ್ ಆಗ್ತಿರತ್ತೆ. ಆಗ ರಸ್ತೆಯಲ್ಲಿ ಒಬ್ಬ ಹೆಂಗ್ಸ್ ನಿಂತಿರೋದನ್ನ ನೋಡ್ತಾರೆ. ಅವಳು ಲಿಫ್ಟ್ ಕೇಳ್ತಾ ಇರ್ತಾಳೆ. ಅರ್ಜುನ್ ಗಾಡಿ ನಿಲ್ಲಿಸ್ತಾನೆ. ಹೇಳಿ, ಏನಾಗ್ಬೇಕಿತ್ತು? ನನ್ನನ್ನ ಸ್ವಲ್ಪ ದೂರ ಡ್ರಾಪ್ ಮಾಡ್ತೀರಾ? ಆಹಾ, ಯಾಕಿಲ್ಲ, ಬನ್ನಿ ಕೂತ್ಕೊಳ್ಳಿ. ಆ ಹೆಂಗ್ಸು ಸೈಲೆಂಟ್ ಆಗಿ ಆ ಕಾರಿನ ಹಿಂದಿನ ಸೀಟಲ್ಲಿ ಬಂದು ಕೂತ್ಕೊಳ್ತಾಳೆ. ಅರ್ಜುನ್ ಗಾಡಿ ಶುರು ಮಾಡ್ತಾನೆ. ಮತ್ತೆ ಮುಂದಕ್ಕೆ ಹೋಗೋಕ್ ಶುರು ಆಗತ್ತೆ. ಅಲ್ಲ, ನೀವು ಈ ಟನಲ್ ಮಧ್ಯೆ ಹೇಗ್ ಸಿಗಾಕೊಂಡ್ರೆ ಅಂತ ಸ್ವಲ್ಪ ನಮ್ಗೆ ಹೇಳ್ತೀರಾ? ಅರ್ಜುನಿನ ಆ ಪ್ರಶ್ನೆಗೆ ಆ ಹೆಂಗ್ಸು ಏನು ಉತ್ತರ ಕೊಡೋದಿಲ್ಲ. ಸುಮ್ನೆ ಗಪ್ಚುಪ್ಪಾಗಿ ಕೂತಿರ್ತಾರೆ. ನೀವ್ ಎಲ್ಗೋಗ್ಬೇಕು ಅಂತ ಹೇಳಿ. ಆ ಹೆಂಗ್ಸು ಅವಾಗ ಕೂಡ ಏನು ಮಾತಾಡಲ್ಲ. ಅವಳು ಬರೀ ಒಂದು ಕಾಗದನ ಅರ್ಜುನ್ಗೆ ತೋರಿಸ್ತಾಳೆ. ಅದರಲ್ಲಿ ಬರ್ದಿರತ್ತೆ ಮುಕುಂದಪುರ. ನಾನು ಈ ಅಡ್ರೆಸ್ಗೆ ಹೋಗ್ಬೇಕು. ಆಗ ಅರ್ಜುನ್ ಫೋನ್ಗೆ ಕಾಲ್ ಬರುತ್ತೆ. ಮತ್ತೆ ಸ್ಕ್ರೀನ್ ನಲ್ಲಿ ಮೆಹರ್ನ ಹೆಸರು ಇರುತ್ತೆ. ಹಾ ಮೀರ್, ಸ್ವಲ್ಪ ಲೇಟ್ ಆಗುತ್ತೆ ಮಗ. ಇಲ್ಲಿ ಟನಲ್ ಹತ್ರ ಒಂದು ಹೆಂಗ್ಸು ಲಿಫ್ಟ್ ಕೇಳಿದ್ರು ಮಗ. ನಾನು ಅವ್ರಿಗೆ ಲಿಫ್ಟ್ ಕೊಟ್ಟಿದ್ದೀನಿ. ನಾನು ಅವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಡ್ತೀನಿ, ಆಯ್ತಾ? ಪಾಪ ಇಷ್ಟ ರಾತ್ರಿ ಅವರು ಎಲ್ಗೆ ಹೋಗ್ತಾರೆ, ನೀನೇ ಹೇಳು. ಮೆಹರ್ ಏನೋ ಹೇಳ್ಬೇಕು ಅಂತಿರ್ತಾನೆ. ಆದ್ರೆ ಅಲ್ಲಿ ನೆಟ್ವರ್ಕ್ ಇಲ್ದೇ ಇರೋ ಕಾರಣ ಅವನ ಕಾಲ್ ಕಟ್ ಆಗ್ಬಿಡತ್ತೆ. ಅಯ್ಯೋ, ನಿನ್ನ ವಾಯ್ಸು ಕಟ್ ಕಟ್ ಆಗಿ ಕೇಳಿಸ್ತಿದೆ ಮಗ. ನಾನು ಟನಲಿಂದ ಹೊರಗಡೆ ಬಂದ ತಕ್ಷಣ ಕಾಲ್ ಮಾಡ್ತೀನಿ ಮಗ. ಅರ್ಜುನ್ ಗಾಡಿ ಓಡಿಸ್ತಾ ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಆಗ ಅವ್ರು ನೋಡ್ತಾರೆ, ಹಿಂದೆ ಕೂತಿದ್ದ ಹೆಂಗ್ಸು ಅಚಾನಕವಾಗಿ ಮಾಯ ಆಗ್ಬಿಟ್ಟಿರ್ತಾಳೆ. ಅರೆ, ಅವ್ರು ಇಷ್ಟೊತ್ತು ಇಲ್ಲೇ ತಾನೇ ಕೂತ್ಕೊಂಡಿದ್ರು. ಇವ್ರು ಇದ್ದಕ್ಕಿದ್ದಾಗೆ ಮಾಯ ಹೇಗಾದ್ರು? ನನಗನ್ಸತ್ತೆ ನಾವೆಲ್ಲ ಒಂದ್ ಸ್ವಲ್ಪ ನಶೆಲಿ ಜಾಸ್ತಿ ಇದೀವಿ ಅಂತ. ಹೌದು, ಈ ತರ ಹೇಗಾಗಕ್ ಸಾಧ್ಯ? ಗಾಡಿನೇ ನಿಲ್ದೆ ಅವ್ರ ಗಾಡಿಯಿಂದ ಹೇಗ್ ಕೆಳಗಿಳಿಯಕ್ಕಾಗತ್ತೆ? ನಾನು ಈ ಮೋರಿಯಾ ಟನಲ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಜನರು ಹೇಳ್ತಾರೆ ಇಲ್ಲಿ ಭೂತ ಗೀತ ಇದೆ ಅಂತ. ರಾತ್ರಿ ಹೊತ್ತು ಇಲ್ಲಿಂದ ಯಾರು ಹೋಗೋದಿಲ್ಲ, ಗೊತ್ತಾ ನಿಮ್ಗೆ? ಹಾ, ನಾನ್ ಕೂಡ ಗೂಗಲ್ ಅಲ್ಲಿ ನೋಡ್ತಾ ಇದ್ದೀನಿ. ಈ ಟನಲ್ ಹತ್ರ ಒಂದ್ ಹೆಂಗ್ಸು ನಿಂತ್ಕೊಂಡು ಲಿಫ್ಟ್ ಕೇಳ್ತಾಳೆ, ಮತ್ತೆ ಅದ್ರಲ್ಲಿ ಮಾಯ ಆಗ್ತಾಳೆ ಅಂತ. ಅರೆ, ಇದೆಲ್ಲ ಸುಳ್ಳು ಕಣೋ. ಭೂತ ಗೀತ ಏನು ಇಲ್ಲ. ಈ ಟನಲ್ ಹಳೇದು, ಅದಕ್ಕೆ ಜನರು ಏನೇನೋ ಮಾತಾಡ್ತಾರೆ. ನೇಹಾ, ಈ ವಿಷಯ ಸುಳ್ಳಲ್ಲ ಕಣೆ. ನಮ್ ಚಿಕ್ಕಮ್ಮನ ಊರಲ್ಲೂ ಕೂಡ ಈ ತರದೇ ಒಂದು ಘಟನೆ ಆಗಿತ್ತು, ಗೊತ್ತಾ? ಒಂದ್ಸಲ ಒಂದು ಹುಡುಗಿಗೆ ಲಿಫ್ಟ್ ಕೊಟ್ಟಿದ್ದೆ, ಮತ್ತೆ ಅವಳು ಮತ್ತೆ ತಿರ್ಗಾ ಅವರ ಭೂತ ಬಂದು ಕಾರಲ್ಲಿ ಕೂತ್ಕೊಳ್ಳುತ್ತೆ ಅಲ್ವಾ? ಅರ್ಜುನ್, ನೀನ್ ಕೂಡ ಆತರ ಮಾತಾಡ್ಬೇಡ. ಎಲ್ರು ನಗಕ್ ಶುರು ಮಾಡ್ತಾರೆ. ಆದ್ರೆ ರಿಯಾ ಮಾತ್ರ ಸುಮ್ಮನೆ ಕೂತಿರ್ತಾಳೆ. ಕತ್ಲು ಎಷ್ಟಾಗಿರತ್ತೆ ಅಂದ್ರೆ ಅಲ್ಲಿ ಏನು ಕಾಣಿಸ್ತಾನೆ ಇರಲ್ಲ. ಮತ್ತೆ ತುಂಬಾನೇ ಮಳೆ ಬರ್ತಿರತ್ತೆ. ಆ ಟನಲ್ಲು ಸೋರ್ತಾ ಇರತ್ತೆ. ಮತ್ತೆ ನೀರು ಸೋರೋ ಶಬ್ದ ಕೇಳಿಸ್ತಾ ಇರತ್ತೆ. ಗಾಡಿ ನಿಧಾನವಾಗಿ ಮುಂದೆ ಹೋಗ್ತಾ ಇರತ್ತೆ. ಈ ಜಾಗ ಅಂತೂ ನಿಜವಾಗ್ಲೂ ಒಂಥರ ವಿಚಿತ್ರ ಅನಿಸ್ತಿದೆ. ನಿಮ್ಮಿಬ್ರಿಗೆ ಏನೋ ಒಂಥರ ಅನಿಸ್ತಾ ಇಲ್ವಾ? ಸಡನ್ ಆಗಿ ಆ ಕಾರಿನ ಹೆಡ್ಲೈಟ್ಸ್ ಅಲ್ಲಿ ಆ ಹೆಂಗ್ಸು ಕಾಣಿಸ್ತಾ ಇರ್ತಾಳೆ. ಬಿಳಿಯ ಸೀರೆ ಉಟ್ಕೊಂಡು ಟನಲಿನ ಮಧ್ಯೆ ನಿಂತಿರ್ತಾಳೆ. ಅವಳ ಕೂದಲು ಹರಡಿಕೊಂಡಿರತ್ತೆ. ಮತ್ತೆ ಮುಖ ಆ ಕತ್ಲಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲ್ಲ. ಅರ್ಜುನ್ ಬ್ರೇಕ್ ಹಾಕ್ತಾನೆ. ಮತ್ತೆ ಗಾಡಿ ನಿಲ್ಲತ್ತೆ. ಹೇ, ಇದು ಅದೇ ಹೆಂಗ್ಸು. ಗಾಡಿ ನಿಲ್ಲಿಸ್ಬೇಡ ಅರ್ಜುನ್, ವಾಪಸ್ ಹೊರಡು. ರಿಲ್ಯಾಕ್ಸ್ ರಿಯಾ, ನಾವು ನಶೆಯಿಂದ ಅವಳನ್ನ ಕಾರಿಂದ ಕೆಳಗಡೆ ಇಳಿಸಿರ್ಬೋದಲ್ವಾ? ಅವಳು ಇಳ್ದು ಹೋಗಿರಲ್ಲ, ನಾನ್ ನೋಡ್ತೀನಿರು. ಅರ್ಜುನ್ ಗಾಡಿಯಿಂದ ಕೆಳಗಿಳಿತಾನೆ. ಮತ್ತೆ ಆ ಹೆಂಗ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾನೆ. ನೇಹಾ ಮತ್ತೆ ರಿಯಾ ಗಾಡಿಲೇ ಕೂತ್ಕೊಂಡು ಅದನ್ನ ನೋಡ್ತಾ ಇದ್ದಾರೆ. ಆ ಹೆಂಗಸಿನ ಮುಖ ಸರಿಯಾಗಿ ಕಾಣಿಸ್ತಿರಲ್ಲ. ಆದ್ರೆ ಅವಳ ಕೈಗಳು ಮಾತ್ರ ಸನ್ನೆ ತೋರಿಸ್ತಿರತ್ತೆ, ತಿರ್ಗಾ ಲಿಫ್ಟ್ ಕೇಳ್ತಾ ಇರೋ ತರ. ಅರೆ, ಇವಳು ಮತ್ತೆ ಲಿಫ್ಟ್ ಕೇಳ್ತಿದ್ದಾಳಲ್ಲ, ಇವಾಗ ನಾನೇನ್ ಮಾಡ್ಲಿ? ಅರ್ಜುನ್, ಇಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ. ಬೇಡ ಲಿಫ್ಟ್ ಕೊಡೋದು, ನಾವು ಹೊರಡೋಣ. ಅವಳಿಗೆ ನಡ್ಕೊಂಡು ಹೋಗೋದಕ್ಕೆ ಹೇಳು. ನಾವು ಇವಳು ಸುಳಿಲಿ ಸಿಕ್ಕಾಕೊಳ್ಳೋದು ಬೇಡ. ಅರ್ಜುನ್ ಇವರ ಮಾತುಗಳನ್ನ ನಿರ್ಲಕ್ಷಿಸ್ತಾನೆ. ಅವನ ಹೆಂಗ್ಸನ್ನ ಗಾಡಿ ಹತ್ರ ಕರ್ಕೊಂಡ್ ಬರ್ತಾನೆ. ಆ ಹೆಂಗ್ಸು ಕಾರಿನ ಹಿಂದಿನ ಬಾಗಿಲನ್ನ ಓಪನ್ ಮಾಡ್ತಾಳೆ. ಮತ್ತೆ ಒಳಗ್ ಕೂತ್ಕೊಳ್ತಾಳೆ. ಎಲ್ಲರ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇರತ್ತೆ. ಹೆಂಗ್ಸು ಸೈಲೆಂಟ್ ಆಗಿರ್ತಾಳೆ. ಮತ್ತೆ ಏನೋ ಕೆಳಗ್ ನೋಡ್ತಾ ಕೂತಿರ್ತಾಳೆ. ಗಾಡಿ ಮತ್ತೆ ಮುಂದುವರಿಯಕ್ ಶುರು ಆಗತ್ತೆ. ಕತ್ಲು ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ರೇಡಿಯೋ ಈಗ ಪೂರ್ತಿಯಾಗಿ ನಿಂತೋಗಿರತ್ತೆ.
ರಿಯಾ ಕಣ್ಣುಗಳನ್ನ ಮುಚ್ಕೊಂಡು ಏನೋ ಮಂತ್ರ ಹೇಳ್ತಾ ಇರ್ತಾಳೆ. ಮೇಡಮ್, ಸ್ವಲ್ಪ ಸಮಯದ ಮುಂಚೆ ನೀವು ಈ ಗಾಡಿಲಿ ಕೂತ್ಕೊಂಡಿದ್ರಿ ತಾನೆ? ಮತ್ತೆ ಮಾಯಾ ಹೇಗಾದ್ರಿ? ನಾವು ನಿಮ್ಮನ್ನ ಕೆಳಗಿಳಿಸ್ಲೇ ಇಲ್ಲ. ಹೆಂಗ್ಸು ಏನು ಮಾತಾಡೋದಿಲ್ಲ. ಅವಳ ಕೈಯಲ್ಲಿ ಒಂದು ಹಳೆ ಲಾಕೆಟ್ ಇದೆ. ಅದನ್ನ ಆ ಕಡೆ ಈ ಕಡೆ ಮಾಡ್ತಿರ್ತಾಳೆ. ಮತ್ತೆ ಅಚಾನಕ್ ಆಗಿ ಗಾಡಿಯ ಇಂಜಿನ್ ನಿಂತೋಗುತ್ತೆ. ಅಲ್ಲ, ಈ ಕಾರ್ಗೆ ಏನಾಯ್ತಪ್ಪ? ಇಂಜಿನ್ ಯಾಕೆ ಆಫ್ ಆಯ್ತು? ಅರ್ಜುನ್ ಬಾನೆಟ್ ಓಪನ್ ಮಾಡ್ತಾನೆ ಮತ್ತೆ ಇಂಜಿನ್ ಚೆಕ್ ಮಾಡ್ತಾ ಇರ್ತಾನೆ. ಹೊರಗಡೆ ಟನಲ್ ಹತ್ರ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ನೇಹಾ ಕೂಡ ಗಾಡಿಯಿಂದ ಕೆಳಗಿಳಿತಾಳೆ. ರಿಯಾ ಮತ್ತೆ ಆ ಹೆಂಗಸು ಇಬ್ಬರೇ ಆ ಕಾರಲ್ಲಿ ಕೂತಿರ್ತಾರೆ. ರಿಯಾ ಆ ಹೆಂಗಸನ್ನ ನೋಡ್ತಾ ಇರ್ತಾಳೆ. ಸುಮ್ಮನೆ ಆಗಿದ್ದ ಹೆಂಗಸಿನ ಮುಖ ಸಡನ್ ಆಗಿ ಮೇಲೋಗುತ್ತೆ. ಅವಳ ಮುಖ ಬಿಳಿಸ್ಕೊಂಡಿರತ್ತೆ. ಕಣ್ಣು ಕಪ್ಪಾಗಿದ್ದು ಮತ್ತೆ ಕೋರೆ ಹಲ್ಲಿಂದ ಒಂಥರ ನಗು ಇರುತ್ತೆ. ರಿಯಾ ಭಯಗೊಂಡು ಜೋರಾಗಿ ಕಿರ್ಚ್ಕೊಳ್ತಾಳೆ. ಅರ್ಜುನ್, ನೇಹಾ, ಬೇಗ ಬನ್ನಿ. ಏನಾಯ್ತು ರಿಯಾ? ಅರ್ಜುನ್ ಮತ್ತೆ ರಿಯಾ ಓಡ್ಕೊಂಡು ಕಾರ್ ಹತ್ರ ಬರ್ತಾರೆ. ಮತ್ತೆ ಅವ್ರ ಗಾಡಿಲಿ ನೋಡ್ತಾರೆ ಹೆಂಗಸು ಭೂತ ಆಗಿರೋದನ್ನ. ಅವಳು ರಿಯಾನ ಸಾಯಿಸ್ಬಿಟ್ಟಿರ್ತಾಳೆ. ಮತ್ತೆ ಅವಳ ರಕ್ತನ ಕುಡಿತಿರ್ತಾಳೆ. ಅಯ್ಯೋ, ಇವಳು ಮೋಹಿನಿ! ಓಡಿ! ಭೂತಿನಿಯ ಘೋರವಾದ ಮುಖವನ್ನ ನೋಡಿ ಅರ್ಜುನ್ ಮತ್ತೆ ನೇಹಾ ಅಲ್ಲಿಂದ ಓಡೋಗಕ್ ಶುರು ಮಾಡ್ತಾರೆ. ಆದ್ರೆ ಓಡ್ತಾ ಓಡ್ತಾ ಇರುವಾಗ್ಲೇ ಆ ಭೂತ ಅವ್ರ ಮುಂದೆ ನಿಂತಿರೋದನ್ನ ಅವ್ರು ನೋಡ್ತಾರೆ. ಅದು ಅವರಿಬ್ರ ಮೇಲೆ ಹಲ್ಲೆ ಮಾಡುತ್ತೆ ಮತ್ತೆ ಅವರಿಬ್ರನ್ನು ಸಾಯಿಸ್ಬಿಡುತ್ತೆ. ಆಗ ಅರ್ಜುನ್ ಫೋನಲ್ಲಿ ಮಿಹಿರ್ನ ಕಾಲ್ ಬರುತ್ತೆ. ಸ್ಕ್ರೀನಲ್ಲಿ ಮಿಹಿರ್ನ ಹೆಸರು ಕಾಣ್ತಿರತ್ತೆ. ಮಿಹಿರ್ ಅವನ ಮನೆಯಲ್ಲಿ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಅವನ ಗೆಳೆಯ ಅರ್ಜುನ್ ಫೋನ್ ತಗೊಳ್ತಾನೆ ಇರಲ್ಲ. ಅಲ್ಲ, ನನ್ ಗೆಳೆಯನ್ಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ಈಗ ನೋಡಿದ್ರೆ ಫೋನೇ ತೆಗಿತಿಲ್ವಲ್ಲ. ಅವನು ಕೊನೆ ಸಲ ಮಾತಾಡ್ಬೇಕಾದ್ರೆ ಅವನು ಮೋರಿಯಟನಲ್ಲಿಂದ ಪಾಸ್ ಆಗ್ತಾ ಇದ್ದ. ಅದಾದ್ಮೇಲೆ ಅವನಿಂದ ಯಾವ ಫೋನು ಕೂಡ ಬಂದಿಲ್ಲ. ಮಿಹಿರ್ ಅವನ ಗೆಳೆಯ ಅರ್ಜುನ್ನ ಚಿಂತೆ ಮಾಡ್ಕೊಂಡೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾನೆ. ಸರ್, ನನ್ನ ಫ್ರೆಂಡು ನಮ್ಮ ಮನೆಗೆ ಬರ್ತಾ ಇದ್ದ ಸರ್. ಅವನು ಮೋರಿಯಟನಲ್ನ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಅವನ ಜೊತೆ ನಾನು ಫೋನಲ್ಲಿ ಮಾತಾಡಿದೆ ಸರ್. ಅದಾದ್ಮೇಲೆ ಅವ್ನ ಫೋನ್ ಕೂಡ ಹೋಗ್ತಾ ಇಲ್ಲ ಸರ್. ಕೊನೆ ಸಲ ನೀನು ನಿನ್ ಫ್ರೆಂಡ್ ಜೊತೆ ಎಷ್ಟು ಗಂಟೆಗೆ ಮಾತಾಡಿದ್ದು? ರಾತ್ರಿ 10 ಗಂಟೆ ಆಗಿರ್ಬೋದು ಸರ್. ನನಗ್ ಭಯ ಆಗ್ತಿದೆ. ಅವನ್ಗೇನಾದ್ರೂ ಅಪಾಯ ಆಗಿದ್ಯಾ ಏನೋ ಅಂತ. ನಾವು ಕೂಡ್ಲೇ ಹೋಗ್ಬೇಕು ಅಂತ ಅನ್ಸುತ್ತೆ. ಮೋರಿಯಾ ಟನಲಲ್ಲಿ ನಡೀತಿರುವಂತ ಘಟನೆಗಳನ್ನ ನಾನು ಕೇಳ್ತಾನೆ ಬರ್ತಾ ಇದ್ದೀನಿ. ಮಿಹಿರ್ ಮತ್ತೆ ಆ ಪೊಲೀಸ್ ಇಬ್ರು ರಾತ್ರಿ ಸಮಯದಲ್ಲಿ ಆ ಟನಲ್ ಹತ್ರ ಹೋಗ್ತಾರೆ. ಅಲ್ಲಿ ಹೋಗವ್ರು ನೋಡ್ತಾರೆ ಅರ್ಜುನಿನ ಗಾಡಿ ಆ ಟನಲಿನ ಮಧ್ಯದಲ್ಲಿ ನಿಂತಿರತ್ತೆ. ಸರ್, ಇದು ನನ್ನ ಫ್ರೆಂಡ್ ಅರ್ಜುನ್ನ ಗಾಡಿ ಸರ್. ಇದು ರೋಡ್ ಮಧ್ಯೆ ನಿಂತಿದೆ ಸರ್. ಇದು ಬಹುಶಃ ಹಾಳಾಗಿದೆ ಅನ್ಸುತ್ತೆ. ದೇವರ ದಯೆ, ಗಾಡಿಗೆ ಆಕ್ಸಿಡೆಂಟ್ ಆಗಿಲ್ಲ ಕಣಪ್ಪ. ನಿಮ್ಮ ಗೆಳೆಯ ಬದುಕಿದ್ದಾನೆ ಅಂತ ಅನ್ಸುತ್ತೆ. ಮಿಹಿರ್ ಆ ಪೊಲೀಸ್ ಗಾಡಿಯಿಂದ ಕೆಳಗಿಳಿದು ಅರ್ಜುನ್ ಕಾರ್ ಹತ್ರ ಹೋಗ್ತಾನೆ. ಅವನ್ ಕಾರ್ ಹತ್ರ ಹೋಗ್ತಿದ್ದಂಗೆ ರಿಯಾನ ಶವನ ಕಾರಲ್ಲಿ ನೋಡ್ತಾನೆ. ಮತ್ತೆ ಒಂದು ಭೂತಿನಿ ಅವಳ ರಕ್ತವನ್ನ ಗಟಗಟ ಅಂತ ಕುಡಿತಿರುತ್ತೆ. ಮಿಹಿರ್ನ ನೋಡ್ತಾ ಇದ್ದಂಗೆ ಆ ಭೂತಿನಿ ಮಾಯ ಆಗ್ಬಿಡತ್ತೆ. ಮಿಹಿರ್ಗಂತೂ ಸಿಕ್ಕಾಪಟ್ಟೆ ಭಯ ಆಗಕ್ ಶುರು ಆಗತ್ತೆ. ಸರ್ ಸರ್ ಸರ್! ಪೊಲೀಸ್ ಇನ್ಸ್ಪೆಕ್ಟರ್ ಮಿಹಿರ್ ಕೂಗೋದನ್ನ ಕೇಳಿ ಜೋರಾಗಿ ಓಡ್ಕೊಂಡ್ ಬರ್ತಾರೆ. ಏನಾಯ್ತು? ಗಾಡಿ ಒಳಗೆ ರಿಯಾ ಎಣ ಇದೆ ಸರ್. ಅರ್ಜುನ್ ಮತ್ತೆ ನೇಹ ಕಾಣಿಸ್ತಿಲ್ಲ. ನನ್ಗನ್ಸುತ್ತೆ ಅರ್ಜುನ್ ಮತ್ತೆ ನೇಹ ರಿಯಾನ ಮರ್ಡರ್ ಮಾಡಿ ಓಡೋಗಿದ್ದಾರೆ. ಅವರಿಬ್ರು ಇವಳನ್ನ ಯಾಕೆ ಸಾಯಿಸ್ತಾರೆ? ನನ್ ಕಣ್ಣಾರ ಈಗ ತಾನೇ ನೋಡ್ದೆ ಸರ್. ಅದು ಆ ಮೋಹಿನಿ. ಅವಳು ಕಣ್ಣು ವಿಕಾರವಾಗಿತ್ತು, ವಿಚಿತ್ರವಾದ ಮುಖ ಇತ್ತು. ಅವಳು ರಿಯಾ ಎಣನ ಕಚ್ಚಿ ಕಚ್ಚಿ ತಿಂತಾ ಇದ್ಲು. ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಗಾಡಿ ಒಳಗೆ ನೋಡ್ತಾರೆ ಮತ್ತೆ ಭಯಗೊಳ್ತಾರೆ. ರಿಯಾಳ ಶವ ಹೇಗಿರತ್ತೆ ಅಂದ್ರೆ ಯಾರೋ ಚೆನ್ನಾಗಿ ರಕ್ತ ಕುಡ್ದಕ್ಕೆ. ಮಿಹಿರ್ ಅರ್ಜುನ್ಗೆ ಫೋನ್ ಮಾಡ್ತಾನೆ. ಅರ್ಜುನ್ ಫೋನ್ನ ಶಬ್ದ ಸ್ವಲ್ಪ ದೂರದಲ್ಲೇ ಕೇಳ್ತಿರತ್ತೆ. ಮಿಹಿರ್ ಮತ್ತೆ ಇನ್ಸ್ಪೆಕ್ಟರ್ ಆ ಶಬ್ದದ ಕಡೆಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಅರ್ಜುನ್ ಮತ್ತೆ ನೇಹಾಳ ಶವಗಳನ್ನ ನೋಡ್ತಾರೆ. ಇದು ನಮ್ ಫ್ರೆಂಡ್ ಅರ್ಜುನ್ ಮತ್ತೆ ನೇಹ ಸಾರ್. ಅರ್ಜುನ್ ಮತ್ತೆ ನೇಹಾಳ ಶವಗಳನ್ನ ನೋಡಿ ಮಿಹಿರ್ ಮತ್ತೆ ಇನ್ಸ್ಪೆಕ್ಟರ್ ಇಬ್ರು ಭಯಗೊಳ್ತಾರೆ. ಇನ್ಸ್ಪೆಕ್ಟರ್ ಆ ಶವಗಳ ಹತ್ರ ಸಂಶೋಧನೆ ಮಾಡಿದಾಗ ಒಂದು ಕಾಗದ ನೋಡ್ತಾರೆ. ಅದರಲ್ಲಿ ಬರ್ದಿರತ್ತೆ, ಮನೆ ನಂಬರ್ 19 ಸಾಕೇತ್ ನಗರ್, ಏರಿಯಾ ನಂಬರ್ 19 ಸಾಕೇತ್ ನಂಬರ್. ಇದು ಯಾರ ಅಡ್ರೆಸ್ಸು? ಸರ್, ಕೊನೆ ಸಲ ನಾನು ಅರ್ಜುನ್ ಹತ್ರ ಮಾತಾಡ್ಬೇಕಾದ್ರೆ ಅವ್ನು ಹೇಳ್ತಿದ್ದ ಒಂದು ಹುಡುಗಿ ಲಿಫ್ಟ್ ಕೇಳಿದ್ಲಂತೆ ಅವನ್ಗೆ. ಬಹುಶಃ ಇದು ಅವಳದೇ ಆಗಿರ್ಬೇಕು. ನನಗನ್ಸುತ್ತೆ ಆ ಲೇಡಿನೇ ಇವರನ್ನೆಲ್ಲ ಸಾಯಿಸಿರ್ಬೇಕು ಅಂತ. ಇದು ಮರ್ಡರ್ ಕೇಸ್ ಕೂಡ ಆಗುತ್ತೆಪ್ಪ. ಈ ಅಡ್ರೆಸ್ ಹೋದ್ರೆ ನಮ್ಗೆಲ್ಲ ಗೊತ್ತಾಗ್ಬೋದು ಸರ್. ಮಿಹಿರ್ ಮತ್ತೆ ಆ ಇನ್ಸ್ಪೆಕ್ಟರ್ ಕಾಗದಲ್ಲಿ ಬರ್ದಿದ್ದ ಸಾಕೇತ್ ನಗರ್ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅವರಿಬ್ರು ಮನ್ಸಲ್ಲೂ ಒಂದು ಸವಾಲಿರತ್ತೆ. ಇದು ಮರ್ಡರ ಅಥವಾ ಭೂತ 3 ಜನನು ಕೊಂದಿದ್ಯಾ ಅಂತ.